ಬೆಳಗ್ಗೆ ಎದ್ದು ಈರುಳ್ಳಿ ಕಟ್ ಮಾಡೋ ವಿಡಿಯೋಗೆ 5 ಲಕ್ಷ ವ್ಯೂಸ್ ಬರುತ್ತೆ. ಒಳ್ಳೆ ಜ್ಞಾನ ಇರೋ ವಿಡಿಯೋ ಸರ್ ಕೊಟ್ರೆ ನಾನ್ ಕೊಟ್ರೆ 50,000 ದಾಟಲ್ಲ. 10 ಕೋಟಿ ಇದ್ಬಿಟ್ಟಿದ್ರೆ 5 ಕೋಟಿ ಇದ್ಬಿಟ್ಟಿದ್ರೆ ಏನೋ ಬಿಸ್ನೆಸ್ ಮಾಡ್ಬಿಡ್ತಿದ್ದೆ, ನಾನು ಏನೋ ಮಾಡ್ತಿದ್ದೆ, ಈ ತರ ಎಲ್ಲ ಭಾವನೆಗಳಿದೆ. ನನ್ ಬೇಕು ಮನೆ, ನನ್ ಬೇಕು ಒಡವೆ, ಕಾರ್ ಬೇಕು. ನೇಚರ್ ಇಸ್ ನ್ಯೂಟ್ರಲ್. ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಅವರಷ್ಟು ಯಶಸ್ಸು ಗಳಿಸಲಿಲ್ಲ. ಸೂರ್ಯವಂಶಿ ಅಂತ ಅವನ ಹೆಸರು. 28 ಬಾಲಲ್ಲಿ 100 ರನ್ ಹೊಡೆದ್ ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ಆಟೋ ಡ್ರೈವರ್ ಮಗ ಅಂತ. ನೇಚರ್ ನ್ಯೂಟ್ರಲ್ ಆಗಿರ್ಲಿಲ್ಲ ಅಂದ್ರೆ ತೆಂಡೂಲ್ಕರ್ ಮಗನೇ ತಿರ್ಗ ತೆಂಡೂಲ್ಕರ್ ಅಷ್ಟೇ ಯಶಸ್ವಿ ಆಗ್ಬೇಕಾಗಿತ್ತಲ್ಲ. ಇಲ್ಲ ನಾವು ದೊಡ್ಡ ಮನುಷ್ಯ ಮನೇಲಿ ಹುಟ್ಟಿರ್ಬೇಕು, ಏನೋ ಈ ತರ ಆಗಿದ್ರೆ ಮಾತ್ರ ನಾವು ಏನೋ ಫೈನಾನ್ಷಿಯಲ್ ಫ್ರೀಡಮ್ ಸಾಹುಕಾರರು ಆಗಕ್ಕೆ ಸಾಧ್ಯ, ಇಲ್ಲಿದ್ರೆ ಸಾಧ್ಯ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಕಲಿಕೆ ಕಲಿಕೆ ಕಲಿಕೆ. ಯಾತಕ್ಕೆ ಈ ತರ ಫ್ರಾಡಲೆಂಟ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ? ನೀನು 5 ಲಕ್ಷ ಕೊಟ್ಬಿಡು 25,000 ತಿಂಗಳು ಕೊಡ್ತೀನಿ, ಜನ ಹೋಗಿ ಹುಚ್ಚುಚ್ಚಾಗ್ತಾರೆ. ಯಾಕೆಂದ್ರೆ ಅವರು ಕಲಿಯಕ್ಕೆ ರೆಡಿ ಇಲ್ಲ. ಯಾರೋ ಒಂದು TD ಅಂತ ಸಂಸ್ಥೆ ಬಂದಿದ್ದಾರೆ, ಅದ್ಭುತವಾಗಿ ಪಾಠ ಹೇಳ್ಕೊಡ್ತಾರೆ. ಅವ್ರಿಗೊಂದು 8,000 10,000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀರಾ, 10 ಪ್ರಶ್ನೆ ಕೇಳ್ತೀರಾ. ನಿಮ್ಮನ್ನ ಯಾರನ್ನ ಕಾಪಾಡೋದಿದ್ರೆ ಭಗವಂತನೂ ಬರಲ್ಲ, ಯಾರು ನಿಮ್ಮನ್ನ ಕಾಪಾಡಲ್ಲ. ನಿಮ್ಮನ್ನ ಕಾಪಾಡೋ ಏಕೈಕ ವ್ಯಕ್ತಿ ಒಬ್ಬನೇ ಒಬ್ಬ ಇರೋದು. ಶೇರ್ ಮಾರ್ಕೆಟ್ ಇಂದ ಕೋಟಿ ಸಂಪಾದನೆ ಮಾಡೋದು ನಾವೇನ್ ಅನ್ಕೋತೀವಿ, ಅಸಾಧ್ಯ ಅನ್ಕೋತೀವಿ. ಬಟ್ ಇದು ಸಾಧ್ಯ ಇದೆ, ಸಾಧ್ಯ ಇದೆ, ನೀವು ನಂಬೇಕು. ದಿನದಲ್ಲಿ 1 ಗಂಟೆ 2 ಗಂಟೆ ನಾನು ಸುಮ್ಮನೆ ಏನಿಲ್ಲದೆ ರೀಲ್ ನೋಡ್ತಾ ಇನ್ನೊಂದು ನೋಡ್ತಾ ಕಳೆದ್ಬಿಟ್ನಲ್ಲ. ಇದೇ ಕೆಲಸನ ನಾನು TD ಅಂತ ಅಕಾಡೆಮಿಲೋ ಇನ್ನೊಂದು ಕಡೆಲೋ ಹೋಗಿ ಕಲ್ತಿದ್ರೆ ಎಂತ ಒಳ್ಳೇದಾಗ್ತಿತ್ತು. ಸ್ಟಾಕ್ ಮಾರ್ಕೆಟ್ ಅಲ್ಲಿ 2-3 ತರ ಇದೆ ಬಿಡಿ. ಸೊಪ್ಪು ಹಾಕ್ಬಿಟ್ಟು ವಾರಕ್ಕೆ ಬರುತ್ತೆ, ಸೊಪ್ಪು ತಗೊಂಡೋಗಿ ಮಾರ್ಕೊಳ್ಳೋದು, ಅದು ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ನೊಂದು ಟೊಮೊಟೊ ಹಾಕ್ಬಿಟ್ರೆ 3 ತಿಂಗಳ ಕಾದ್ರೆ ಏನ್ ಬರುತ್ತೆ, ಟೊಮೊಟೊ ಬರುತ್ತೆ, ತಗೊಂಡೋಗಿ ಮಾರ್ಕೊಳ್ಳೋದು, ಅದನ್ನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ನೊಂದು ಶ್ರೀಗಂಧದ ಮರ ಹಾಕಿ ಎಷ್ಟು ವರ್ಷ ಕಾಯ್ಬೇಕು? 10-15 ವರ್ಷ. ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡೋರು ಯಾರನ್ನು ಇದ್ರೆ ಅದು ನೀವೇ. ನಿಮ್ಮ ಕಲಿಕೆ. ಆರ್ಗನೈಸ್ ಯುವರ್ ಟೈಮ್, ಬಡ್ಜೆಟ್ ಯುವರ್ ಟೈಮ್. ಅದಕ್ಕೆ ಸಾಕ್ಷಿ ನಮ್ಮ ಒಬ್ರು ಫಿಸಿಕಲಿ ಚಾಲೆಂಜ್ ಅವ್ರು ಇಲ್ಲಿದ್ದಾರೆ. ಅವ್ರಿಗೆ ಕಣ್ಣು ಸಹ ಕಾಣಿಸಲ್ಲ. ಅವರು ಶೇರ್ ಮಾರ್ಕೆಟ್ ಅಲ್ಲಿ ಬಟ್ ಆದ್ರೂ ಸಹ ದುಡ್ಡು ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸ್ಬೋದು. ನಾನು ಡಿಗ್ರಿ ಓದ್ತಾ ಇರೋದ್ರಿಂದ ಮನೋಜ್ ಸರ್ದು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಆಮೇಲೆ ಈ ಇಯರ್ ನಾನು ಔಟ್ಪುಟ್ ಹಾಕಿದ್ದೆ ಅಕಾಡೆಮಿಕ್ಸ್ ಇಂದ. ನಾನು ಸೆಪ್ಟೆಂಬರ್ ಇಂದ ಸೀರಿಯಸ್ ಆಗಿ ಟ್ರೇಡಿಂಗ್ ಕಲಿಬೇಕು ಅಂತ ಪ್ಲಾನ್ ಮಾಡಿದ್ದು. ಆದರೆ ರೀಸೆಂಟ್ ಆಗಿ ಡಿಸೆಂಬರ್ 22 ಇದು ಮೆಂಟರ್ಶಿಪ್ ಕೋರ್ಸ್ಗೆ ಸೇರಿಕೊಂಡೆ. ನಾನು ಮೇನಾಗಿ ಈಕ್ವಿಟಿ ಮತ್ತೆ ಸ್ವಿಂಗ್ ಟ್ರೇಡಿಂಗು ಕಲಿತಾ ಇದ್ದೀನಿ. ರಫ್ಲಿ ನಾನು ಅಕ್ಟೋಬರಿಂದ ಟ್ರೇಡಿಂಗ್ ಓನ್ ನಾಲೆಜ್ ಇಂದ ಸ್ಟಾರ್ಟ್ ಮಾಡಿ ನಂದು ಕ್ಯಾಪಿಟಲ್ ಲೆವೆಲ್ ಕಮ್ಮಿ, ಬೇಸಿಕ್ಕು ಹಾಗೆ ಮನೆಯಿಂದ ಕೂಡ ಎಂಕರೇಜ್ಮೆಂಟ್ ಸಿಕ್ಕಿ ರಫ್ಲಿ 12-15% ವರೆಗೂ ಈಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಪ್ರೌಡ್ ಆಗುತ್ತೆ. ಇವನ್ ಚಾರ್ಟ್ ನೋಡಕ್ ಬರಲ್ಲ. ದಿ ಹ್ಯಾಸ್ ಮೇಡ್ ಸಮ್ಮನ್. ಶೇರ್ ಮಾರ್ಕೆಟ್ ಕಲ್ತ್ರೆ ವರ, ಕಲ್ತಿಲ್ಲ ಅಂದ್ರೆ ಶಾಪ. ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ.